ಈರುಳ್ಳಿಕಾಯಿ ಚಿತ್ರಾನ್ನ ಮಾಡೋಕ್ಕೆ ಬೇಕಾದ ಪದಾರ್ಥಗಳು: 2 ಇಡ್ಲಿಕಾಯಿ, ಹಸಿಮೆಣಸಿನ್ಕಾಯಿ, 4 ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, 2 ಈರುಳ್ಳಿ ತೊಗೊಂಡಿದ್ದೀನಿ. ಇವಾಗ ನಾನು ಎಲ್ಲ ನಿಮ್ಗೆ ತೋರಿಸೋದನ್ನೆಲ್ಲ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, 2 ಈರುಳ್ಳಿ ತೋರಿಸೋದನ್ನೆಲ್ಲ ಅದು, ಮತ್ತು ಇಡ್ಲಿಕಾಯಿ ರಸ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಬೇಕಾಗಿರೋದು: ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಕಾಯಿ ಬೀಜ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿಣದ ಪುಡಿ. ನೋಡಿ, ಈಗ ಗ್ಯಾಸ್ ಹಚ್ಕೊಂಡು ಎಣ್ಣೆ ಒಂದು 5 ಚಮಚದಷ್ಟು ಹಾಕೊಂಡಿದ್ದೀನಿ. ಬಾಣಲಿ ಕಾದಾದ್ಮೇಲೆ ಎಣ್ಣೆ ಹಾಕೋಬೇಕು. ಒಂದು 5 ಚಮಚ ಎಣ್ಣೆ ಹಾಕೊಂಡಿದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಗ್ಯಾಸ್ನ ಏನಾಗಲ್ಲ. ನೋಡಿ, ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಹಿಂಗೆ ಸಿಡ್ದಾದ್ಮೇಲೆ ಉದ್ದಿನಬೇಳೆ ಹಾಕೋತಿದ್ದೀನಿ. ಉದ್ದಿನಬೇಳೆನ 1 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಕಡಲೆಬೇಳೆನ 1 ಟೀ ಸ್ಪೂನು, ಕಡಲೆಕಾಯಿ ಬೀಜ ನೋಡಿ ಇಷ್ಟು ಹಾಕೊಂಡಿದ್ದೀನಿ. ಜೀರಿಗೆನ ಲಾಸ್ಟಲ್ಲಿ ಹಾಕೋಬೇಕು, ಇಲ್ಲಾಂದ್ರೆ ಜೀರಿಗೆ ಸೀದೋಗುತ್ತೆ ಬೇಗ. ಅದನ್ನು 1 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ನೋಡಿ, ಇವೆಲ್ಲ ಫ್ರೈ ಆಗಬೇಕು. ನೋಡಿ, ಇದು ರೋಸ್ಟ್ ಆಗಿದೆ. ರೋಸ್ಟ್ ಆದಾದ್ಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ದೂರ ನಿಂತ್ಕೊಳ್ಳಿ, ಮೆಣಸಿನ್ಕಾಯಿ ಸಿಡಿಯೋ ಚಾನ್ಸಸ್ ಇರುತ್ತೆ. ಆನಿಯನ್, ನೋಡಿ ಇವೆಲ್ಲ ಫ್ರೈ ಆಗಬೇಕು. ಒಂದು ಸ್ವಲ್ಪ ಹಿಂಗೆ ಫ್ರೈ ಮಾಡ್ತಾ ಇದ್ರೆ ಬ್ರೌನ್ ಕಲರ್ ಬರುತ್ತೆ. ಇದು ಫ್ರೈ ಮಾಡ್ತಾ ಇರಬೇಕು. ಈಗ ನೋಡಿ, ಕಲರ್ ಹಿಂಗಿದೆ, ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ನೋಡಿ, ಮೆರೂನ್ ಕಲರ್ ಕಾಣಿಸ್ಬೇಕು. ಇದಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ. ಮುಂಚೆನೆ ಹಾಕಿದ್ರೆ ಇದು ಫ್ಲೇವರು ನಮ್ಗೆ ಸಿಗಲ್ಲ ಕರ್ಬೇವಿನ ಸೊಪ್ಪು, ಅದಕ್ಕೆ ಈಗ ಹಾಕೋತಾ ಇರೋದು. ಕರ್ಬೇವಿನ ಸೊಪ್ಪು ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ರುಚಿ ಹಾಕೋಬೇಕು. ನೋಡಿ ನೋಡಿ ನೋಡಿ, ನಾನು ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ನೀವು ಬೇಕಾದ್ರೆ ಹಾಕೊಳ್ಳಿ ನೋಡ್ಕೊಂಡು. ಇದೆಲ್ಲ ಆಯ್ತು. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕ್ತಾ 1 ಟೇಬಲ್ ಸ್ಪೂನ್ ಅಷ್ಟಾದ್ರೂ ಸಾಕು. ಅರಿಶಿನ ಪುಡಿ ಎಲ್ಲ ಹಾಕಿದ್ಮೇಲೆ ಕಾಯಿ ತುರಿ ಹಾಕೊಳ್ಳಿ. ಕಾಯಿ ತುರಿ ಎಲ್ಲ ಹಾಕೊಂಡಾದ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೋಬೇಕು. ನೀವು ಗ್ಯಾಸ್ ಆಫ್ ಮಾಡ್ಕೊಂಡು, ಗ್ಯಾಸ್ ಆಫ್ ಮಾಡಾದ್ಮೇಲೆ ಈ ಕಿಡ್ಲಿಕಾಯ್ದು ರಸ ಹಾಕೋಬೇಕು ನೀವು, ಇಲ್ಲಾಂದ್ರೆ ಕಹಿ ಬರುತ್ತೆ ಚಿತ್ರಾನ್ನ. ಗ್ಯಾಸ್ ಆಫ್ ಆದ್ಮೇಲೆ ಹಾಕೊಂಡಿದ್ದೆ. ನಾನು ಒಂದು 10-15 ಜನಕ್ಕೆ ಆಗಷ್ಟು ಗೊಜ್ಜು ಮಾಡಿದ್ದೀನಿ. ಈ ಮನೇಲಿ ಇಬ್ಬರಿದ್ರೆ ಒಂದಾದ್ರೂ ಸಾಕು, ಸಣ್ಣ ಕಿಡ್ಲಿಕಾಯಿ ಆದ್ರೂ ಸಾಕು. ನೋಡಿ, ಫೈನಲ್ ಆಗಿ ಈ ತರ ರೆಡಿ ಆಗಿದೆ. ನೋಡಿ, ಫೈನಲ್ ಆಗಿ ಈ ತರಕ್ಕೆ ರೆಡಿ ಆಗಿದೆ. ನೋಡಿ, ಕಿಡ್ಲಿಕಾಯಿ ಚಿತ್ರಾನ್ನ ರೆಡಿ ಆಗಿದೆ.